ನಮಸ್ತೆ ಎಲ್ಲರಿಗೂ. ಇದು ಬಂದು ಶನಿವಾರ ಮತ್ತು ಭಾನುವಾರ 2 ದಿನದ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ 2 ದಿನದ ವೀಡಿಯೋಸ್‌ನ. ದಯವಿಟ್ಟು ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಮಕ್ಕಳಿಗೆ ಆಲ್ಮೋಸ್ಟು ಪೇರೆಂಟ್ಸ್ ಮೀಟಿಂಗ್ ಬಂದು ಸ್ಯಾಟರ್ಡೇನೇ ಕೊಡೋದು. ಶುಕ್ರವಾರ ಬಂದು ಈದ್ ಮಿಲಾದ್ ಇದ್ದಿದ್ದರಿಂದ ರಜೆ ಇತ್ತು ಮಕ್ಕಳಿಗೆ. ಶನಿವಾರನೂ ಕೂಡ ರಜದ ಥರನೇ. ಏನಕ್ಕಂದರೆ ಜಸ್ಟ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಬರೋದಷ್ಟೇ ಅಲ್ವಾ. ಯೂನಿಫಾರ್ಮು ಕಂಪಲ್ಸರಿ ಇದ್ದೇ ಇರುತ್ತೆ. ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಕಟಿಂಗ್ ಶಾಪ್ ಇತ್ತು. ಇಬ್ರಿಗೂ ಕಟಿಂಗ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಕೂದಲು ಬೆಳೆದ್ಬಿಟ್ಟಿತ್ತು ನನ್ನ ಮಗನಿಗೆ. ಅದು ಗಂಡು ಮಕ್ಕಳಿಗೆ ಕೈಗೆ ಕೂದಲು ಸಿಗಬಾರ್ದು, ಆ ರೀತಿಯಾಗಿ ಇರಬೇಕಂತೆ. ಸೊ ಅದರಿಂದ ಎಲ್ಲ ಕಟ್ ಮಾಡಿಸ್ಬಿಡೋಣ ಇಬ್ರಿಗೂ. ಅವಳಿಗಂತೂ ಸಿಕ್ಕಾಬಟ್ಟೆ ಸಿಕ್ಕೆಲ್ಲ ಕಟ್ಕೋತಿತ್ತು, ಬಾಚಕ್ಕೆ ಆಗ್ತಿರ್ಲಿಲ್ಲ. ಅಯ್ಯೋ ಕಟ್ ಮಾಡ್ಸೋಣ, ಬಾಫ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವಳಿಗೂ ಕೂದಲು ಕಟ್ ಮಾಡಿಸ್ಬಿಟ್ಟೆ, ಬಾಫ್ ಕಟ್ನ. ಅವಳದು ಹೇರ್ ಸ್ಟೈಲ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಲೆಂತಿ ವೀಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೇ ಹೋಗಿ ಚೆಕ್ಔಟ್ ಮಾಡ್ಬೋದು ಬೇಕಿದ್ದರೆ. ಆಮೇಲೆ ನಾನು ನನಗೆ ಬ್ಯಾಂಗಲ್ಸು ಸಿಕ್ಕಾಬಟ್ಟೆ ಇತ್ತು. ಸೊ ಅದರಿಂದ ಅದಕ್ಕೆ ಬ್ಯಾಂಗಲ್ಸ್ದು ಸ್ಟೋರೇಜ್ ಬಾಕ್ಸ್ನ ಬುಕ್ ಮಾಡಿದ್ದೆ. ಸೊ ಬಂದಿತ್ತು, ಬಟ್ 2 ಚೆನ್ನಾಗಿತ್ತು, ಒಂದು ಮಾತ್ರ ಒಡೆದೋಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ರಿಟರ್ನ್ಗೆ ಹಾಕ್ಬಿಟ್ಟು ಅದು ಶನಿವಾರದಷ್ಟೇ ಜಾಸ್ತಿ ಯಾವುದು ವೀಡಿಯೋಸ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ನೆಕ್ಸ್ಟು ಸಂಡೇ ಬಂದು ಸ್ಯಾಟರ್ಡೇನೇ ಹೋಗಿ ಅಮ್ಮನ ಮನೆಗೆ ಬಿಟ್ಟು ಬಂದೆ. ಸಂಡೇ ಮಾರ್ನಿಂಗ್ ನಾನು ಹೋದೆ ಅಮ್ಮನ ಮನೆಗೆ. ಅಲ್ಲಿ ಗಣೇಶನ ಬೇರೆ ಕೂರಿಸಿದ್ರು ಅಮ್ಮನ ಮನೆ ಕೆಳಗಡೆ. ಅಲ್ಲಿ ಒಂಥರ ಅವತ್ತು ಮಾಡ್ತಿರೋದ್ರಿಂದ ನಮಗೆ ಅವತ್ತೇ ಹಬ್ಬ ಅನ್ನೋ ಥರನೇ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿಂದ ಟಿಫನ್ ಎಲ್ಲ ತಿಂದ್ಕೊಂಡು, ನಮ್ಮ ಯಜಮಾನ್ರದ್ದು ಬರ್ತಡೇ ಬೇರೆ ಆಗಿರೋದ್ರಿಂದ ಸಂಡೇ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಶಾಪ್ಗೆ ಹೋದೆ. ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೇ ತಿಳಿಸಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು ಬೇಕಿದ್ದರೆ. ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಅಲ್ಲೇ ಪ್ರಸಾದ ತಿಂದಿದ್ದಾಯಿತು. ಆಮೇಲೆ ನಮ್ಮ ಏರಿಯಾದ MLA ಕೃಷ್ಣಪ್ಪ ಅವರು ಬಂದಿದ್ದರು. ಚೆನ್ನಾಗಿ ಮಾಡಿದರು, ಚಿಕ್ಕ ಚಿಕ್ಕ ಹುಡುಗರುಗಳನ್ನೇ, ಬಟ್ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ. ಇದು 2 ದಿನದ್ದು ಪೂರ್ತಿ ಲೆಂತಿ ವೀಡಿಯೋ ಬಂದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ ಬೇಕಿತ್ತು.